ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮೆನಿ ಪೀಪಲ್ ಹ್ಯಾವ್ ಬೀನ್ ಕಾಲಿಂಗ್ ಮೀ ಅಂಡ್ ಐ ಆಮ್ ನಾಟ್ ಏಬಲ್ ಟು ರಿಸೀವ್ ದ ಕಾಲ್ಸ್. UPSC ರಿಸಲ್ಟ್ಸ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ, KPSC ರಿಸಲ್ಟ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ದೇರ್ ಹಸ್ ಬೀನ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ರೈಟ್ ನೌ ದಟ್ ಐ ವಾಸ್ ನಾಟ್ ಏಬಲ್ ಟು ರಿಸೀವ್ ಅ ಲಾಟ್ ಆಫ್ ಕಾಲ್ಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ಕ್ಷಮೆ ಇರಲಿ. Many of my Kranti students have been calling me and asking me how to prepare for the interview, and those people who have also called me and I was not able to receive, I am assuming that that is the main question that is lingering in your mind. So case interview ಹೆಂಗ್ ಪ್ರಿಪೇರ್ ಆಗಬೇಕು, what was my experience in the case interview, what are the different myths surrounding the case interview, and from today how to go about preparing for the upcoming case interview, ಇದೆಲ್ಲ ಹೇಳ್ತೀನಿ. ದಯವಿಟ್ಟು make sure that you watch till the end of the video. The first and the foremost thing that is very very important either for UPSC or KPSC interview is communication. The way you communicate to express, the way you communicate to show clarity, the way you communicate to show understanding of concepts is what is actually very very important in any personality test. ನಾನು ಯಾಕೆ ಇದನ್ನೇ ಫಸ್ಟ್ ಪಾಯಿಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನ್ ಅನ್ಕೊಂತೀರಾ, ಒಂದಷ್ಟು ಬುಕ್ಸ್ ತಗೊಂಡ್ಬಂದ್ಬಿಟ್ಟು 4 ಗೋಡೆಗಳ ಮಧ್ಯೆ ಲಾಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಓದ್ಬಿಡ್ತೀನಿ ಇಂಟರ್ವ್ಯೂಗೆ ಅಂತ ಅನ್ಕೊಂತಾ ಇದ್ದೀರಾ. ದಟ್ ಇಸ್ ದ ರಾಂಗ್ ಸ್ಟ್ರಾಟಜಿ. ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಲೆವೆಲ್ ಆಫ್ ದ ಎಕ್ಸಾಮ್ ಇಸ್ ನಾಟ್ ಅಬೌಟ್ ನಾಲೆಜ್, ಇಟ್ ಇಸ್ ಅಬೌಟ್ ಕಮ್ಯುನಿಕೇಶನ್. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಯುವರ್ ಎಂಟೈರ್ ಪ್ರಿಪರೇಷನ್ ಆಫ್ ಯುವರ್ ಕೇಸ್ ಇಂಟರ್ವ್ಯೂ ಶುಡ್ ಬಿ ಬೇಸ್ಡ್ ಆನ್ ಕಾನ್ವರ್ಸೇಷನ್ಸ್, debates, discussions and opinions, and not just sitting in the room and studying for the interview. So ಮೊದಲನೇ ಪಾಯಿಂಟ್, ದ ಮೇನ್ ಅಬ್ಜೆಕ್ಟಿವ್ ಆಫ್ ಎನಿ ಇಂಟರ್ವ್ಯೂ ಇಸ್ ಕಮ್ಯುನಿಕೇಶನ್ ಅಂತ ಹೇಳಿದೀನಿ. ನಾವು ಹೌ ವಿಲ್ ಯು ಕಮ್ಯುನಿಕೇಟ್ ಅಂಡ್ ವಾಟ್ ವಿಲ್ ಯು ಕಮ್ಯುನಿಕೇಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌ ವಿಲ್ ಯು ಕಮ್ಯುನಿಕೇಟ್ ಲಾಸ್ಟ್ ಬರೋಣ, ವಾಟ್ ವಿಲ್ ಯು ಕಮ್ಯುನಿಕೇಟ್ ಈಗ ಮಾತಾಡ್ತೀನಿ ನೋಡಿ. ಇನ್ ದ ಇಂಟರ್ವ್ಯೂ ವಾಟ್ ವಿಲ್ ಯು ಕಮ್ಯುನಿಕೇಟ್ ಇಸ್ ವಾಟ್ ಯು ಆರ್ ಪ್ರಿಪೇರ್ಡ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ ಇಸ್ ದಿಸ್. Your entire case preparation strategy should be divided into 3 stages. The first is current affairs, the second is your places, and the third is yourself. So let us go one by one and understand what are the 3 different categories that you should be preparing for the upcoming case interview. The first category in your case interview preparation is current affairs. Current affairs ಅಂತ ಹೇಳ್ತಾ ಇದ್ದಂಗೆ ತುಂಬಾ ಜನ ಇನ್ಸೆಕ್ಯೂರ್ ಫೀಲ್ ಮಾಡ್ತೀರಾ, ತುಂಬಾ ಜನ ಅದನ್ನೇ ಓವರ್ ಎಂಫಸೈಸ್ ಮಾಡ್ತಾರೆ, ತುಂಬಾ ಜನ ಅದನ್ನೇ ಒಂದು ಬರ್ಡನ್ ಸಮ್ ಎಕ್ಸರ್ಸೈಸ್ ಮಾಡ್ಕೊಂತೀರಾ, ತುಂಬಾ ಜನ ಬರೀ ಕರೆಂಟ್ ಅಫೇರ್ಸ್ ನೇ ಪ್ರಿಪೇರ್ ಆಗಿ ಹೋಗೋಣ ಅಂತ ಅನ್ಕೊಂತಾ ಇದ್ದೀರಾ. ಕೇಸ್ ಇಂಟರ್ವ್ಯೂ ಇಸ್ ನಾಟ್ ಜಸ್ಟ್ ಅಬೌಟ್ ಕರೆಂಟ್ affairs. Current affairs is part of the case interview. So listen how exactly you should be preparing for the case interview, especially in this current affairs. Now ನಾನು ಕರೆಂಟ್ ಅಫೇರ್ಸ್ ಅಂತ ಅಂದಿದ ತಕ್ಷಣ ನಿಮ್ ಮೈಂಡ್ ನಲ್ಲಿ ಏನ್ ಓಡಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಲಾಸ್ಟ್ 6 ತಿಂಗಳ ಕರೆಂಟ್ ಅಫೇರ್ಸ್ ಓದ್ಲಾ, ಲಾಸ್ಟ್ 1 ವರ್ಷದ ಓದ್ಲಾ, 2 ವರ್ಷದ ಓದ್ಲಾ ಅಂತ ಇದೇ ತಾನೇ ನಡೀತಾ ಇರೋದು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಕೇಸ್ ಇಂಟರ್ವ್ಯೂಲಿ ಏನ್ ಮೆಂಬರ್ಸ್ ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳ್ತಾರೆ, ಆ ಇಂಟರ್ವ್ಯೂ ಮೆಂಬರ್ಸ್ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಬುಕ್ ಓದ್ಕೊಂಡ್ಬಂದು ಅದರಿಂದ ಕ್ವಶನ್ಸ್ ಕೇಳಲ್ಲ. The current affairs will be asked in a way that these members will be reading the newspapers regularly. So ಆ ನ್ಯೂಸ್ ಪೇಪರ್ ನಲ್ಲಿ ಆ ತಿಂಗಳಲ್ಲಿ ಯಾವ ಇಶ್ಯೂಸ್ ಡಾಮಿನೆಂಟ್ ಆಗಿ ನಡೀತಾ ಇದೆ, ಯಾವ ಇಶ್ಯೂಸ್ ರೆಕರಿಂಗ್ ಆಗಿ ಬರ್ತಾ ಇದೆ, ಆ ಇಶ್ಯೂಸ್ ಮೇಲೆ ಅವ್ರು ನಿಮ್ ಒಪಿನಿಯನ್ಸ್, ನಿಮ್ ಕ್ಲಾರಿಟಿ ಮತ್ತು ನಿಮ್ ಅಂಡರ್ಸ್ಟ್ಯಾಂಡಿಂಗ್ ನ ಟೆಸ್ಟ್ ಮಾಡ್ತಾರೆ. ಸೊ ನೀವು ಲಾಸ್ಟ್ 6 ತಿಂಗಳದ್ದು ಯಾವ್ದೋ ಕರೆಂಟ್ ಅಫೇರ್ಸ್ ಬುಕ್ ತಗೊಂಡು ಓದ್ಕೊಂಡು ಹೋದ್ರೆ ಹೆಲ್ಪ್ ಆಗಲ್ಲ. ದಯವಿಟ್ಟು ಇವತ್ತಿಂದ 2 ನ್ಯೂಸ್ ಪೇಪರ್, ಒಂದು ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ ದಟ್ ವಿಲ್ ಕವರ್ ನ್ಯಾಷನಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂಡ್ ದ ಸೆಕೆಂಡ್ ಇಸ್ ಸ್ಟೇಟ್ ಲೆವೆಲ್ ಇಶ್ಯೂಸ್. ಈ 2ಕ್ಕೋಸ್ಕರ 2 ನ್ಯೂಸ್ ಪೇಪರ್ನ ದಿನ ಇವತ್ತಿಂದ ಓದೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನಾನು 2 ನ್ಯೂಸ್ ಪೇಪರ್ ಓದಿ ಅಂತ ಹೇಳಿದ ತಕ್ಷಣ ಸರ್ ಅದ್ ಹೆಂಗ್ ಓದೋದು, ಅದು ಯಾವ ನ್ಯೂಸ್ ಪೇಪರ್ ಓದೋದು, ಇದೆಲ್ಲ ಡೌಟ್ಸ್ ಬರ್ತಾ ಇದೆ. ಸೊ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಇಫ್ ಯು ಟೇಕ್ ದ ಕರೆಂಟ್ ಅಫೇರ್ಸ್, ಯು ಕ್ಯಾನ್ ಡಿವೈಡ್ ದ ಕರೆಂಟ್ ಅಫೇರ್ಸ್ ಇಂಟು 3 ಪಾರ್ಟ್ಸ್. ದ ಫಸ್ಟ್ ಇಸ್ ಸ್ಟೇಟ್ ಲೆವೆಲ್, ದ ಸೆಕೆಂಡ್ ಇಸ್ ನ್ಯಾಷನಲ್ ಲೆವೆಲ್, ಅಂಡ್ ದ ಥರ್ಡ್ ಇಸ್ ಇಂಟರ್ನ್ಯಾಷನಲ್ ಲೆವೆಲ್. ಈಗ ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಾವ್ದಾದ್ರು ಒಂದು ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ ಓದಿ. ಅದು ಹಿಂದೂ ಆಗಿರ್ಬೋದು, ಅದು ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಬಟ್ ಮೇಕ್ ಶೋರ್ ದಟ್ ಯು ರೀಡ್ 1 ನ್ಯೂಸ್ ಪೇಪರ್, ನಾಟ್ ಮೆನಿ. ಸೊ ಆ 1 ನ್ಯೂಸ್ ಪೇಪರ್ ಓದ್ತಾ ನಿಮ್ದು ನ್ಯಾಷನಲ್ ಲೆವೆಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಇಶ್ಯೂಸ್ 2 ಕವರ್ ಆಗುತ್ತೆ. Now the moment I say you have to read 1 newspaper for national issues and international relations, one doubt ನಿಮ್ ತಲೆಗೆ ಏನ್ ಬರುತ್ತೆ ಅಂದ್ರೆ, ಸರ್ ಅದರಿಂದ ನಾವು ದಿನ ನೋಟ್ಸ್ ಮಾಡ್ಕೊಬೇಕಾ? The answer is yes, ನೀವು ನೋಟ್ಸ್ ಮಾಡ್ಕೊಬೇಕು, but the way you are going to make notes will not be the same way the way you are making notes for mains exam. So ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ನೀವು ಯಾವುದೇ ಒಂದು ಇಶ್ಯೂ ತಗೊಂಡ್ರು, ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್, ಯಾವುದೇ ಒಂದು ಇಶ್ಯೂ ತಗೊಂಡ್ರು, ಆ ಇಶ್ಯೂ ಮೇಲೆ 100 ವರ್ಡ್ಸ್ ನಲ್ಲಿ ಸಮರೈಸ್ ಮಾಡಬೇಕು. ಆಯ್ತಾ? ಸೊ 100 ವರ್ಡ್ಸ್ ನಲ್ಲಿ ಹೆಂಗ್ ಸಮರೈಸ್ ಮಾಡೋದು ಅಂದ್ರೆ, ಕಾಸ್ ಅಂಡ್ ಎಫೆಕ್ಟ್. ಯಾವುದೇ ಇಶ್ಯೂ ತಗೊಂಡ್ರು ಅದರದ್ದು ಕಾಸು, ಅದರದ್ದು ಎಫೆಕ್ಟ್, ಆಮೇಲೆ ನಿಮ್ಮ ಒಪಿನಿಯನ್. ಸೊ ಕಾಸ್, ಎಫೆಕ್ಟ್ ಅಂಡ್ ಯೋರ್ ಒಪಿನಿಯನ್, ಈ 3 ಆಂಗಲ್ ಇಂದ ಒಂದು ಇಶ್ಯೂನ್ ಕವರ್ ಮಾಡಿ 100 ವರ್ಡ್ಸ್ ನಲ್ಲಿ ಬರೆದಿಟ್ಕೋಬೇಕು. ಸೊ ಯಾವುದೇ ಇಶ್ಯೂ ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಮೇಕಿಂಗ್ ಎನ್ ನೋಟ್ಸ್ ಆನ್ ಇರಾನ್ ಇಶ್ಯೂ ತಗೊಂಡ್ರೆ, ಆ ಇರಾನ್ ಇಶ್ಯೂಲಿ ಬರೀ ಕಾಸ್ ಅಂಡ್ ಎಫೆಕ್ಟ್ ಅಂಡ್ ಯೋರ್ ಒಪಿನಿಯನ್ ಇಷ್ಟನ್ನೇ ಬರಿಬೇಕು, ಬಿಟ್ರೆ ನಥಿಂಗ್ ಮೋರ್ ದೆನ್ ದಟ್. ಇದಕ್ಕಿಂತ ಜಾಸ್ತಿ ಬರೆದ್ರೆ ನೀವು ಅಲ್ಲಿ ಹೇಳಕ್ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಅವ್ರು ಕೇಳೋ ಕ್ವಶನ್ಗೆ ಯು ವಿಲ್ ಹ್ಯಾವ್ 45 seconds to 1 minute to answer. So ಆ 45 seconds to 1 minute ನಲ್ಲಿ ಅವ್ರು ಕೇಳಿರೋ ಕ್ವಶನ್ ನೀವು ಕರೆಕ್ಟ್ ಆಗಿ ಡಿಮ್ಯಾಂಡ್ ಮೀಟ್ ಮಾಡ್ಬೇಕಂದ್ರೆ, ಯು ಶುಡ್ ಹ್ಯಾವ್ ಅ ವೆರಿ ಕ್ರಿಸ್ಪ್ ಅಂಡ್ ವೆರಿ ಪ್ರಾಪರ್ ಸ್ಪೆಸಿಫಿಕ್ ಆನ್ಸರ್, ಅಂಡ್ ದಟ್ ಇಸ್ ಪಾಸಿಬಲ್ ಓನ್ಲಿ ಇಫ್ ಯು ಆರ್ ಪ್ರಿಪೇರ್ಡ್ ಆನ್ ಆಲ್ ದ ಇಶ್ಯೂಸ್ ವಿತ್ ಓನ್ಲಿ 100 ವರ್ಡ್ಸ್. ಅದಕ್ಕೋಸ್ಕರ ನೀವು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನ್ ಇಶ್ಯೂಸ್ ಓದ್ತಾ ಇರ್ತೀರಾ, ಯಾವುದೇ ಇಶ್ಯೂ ನಿಮಗೆ ಇಂಟರ್ವ್ಯೂ ಕೇಳಬಹುದು ಅಂತ ಅನ್ಸಿದ್ರೆ ಆ ಇಶ್ಯೂನ ತಗೊಳ್ಳಿ, ಆ ಇಶ್ಯೂನ 100 ವರ್ಡ್ಸ್ ನಲ್ಲಿ ಸಮರೈಸ್ ಮಾಡಿ, ಆ 100 ವರ್ಡ್ಸ್ ನಲ್ಲಿ ನಿಮ್ದು ಕಾಸು, ಎಫೆಕ್ಟ್
ಅಂಡ್ ಯುವರ್ ಒಪಿನಿಯನ್ ಇರಬೇಕು. ಸೊ ಈ ತರ ನ್ಯಾಷನಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನಾಟ್ ಆನ್ ಆಲ್ ದ ಇಶ್ಯೂಸ್, ಆನ್ ಓನ್ಲಿ ದೋಸ್ ಇಶ್ಯೂಸ್ ವೇರ್ ಯು ಫೀಲ್ ದಟ್ ಅ ಕ್ವಶನ್ ಕ್ಯಾನ್ ಕಮ್ ಇನ್ ದ KS ಇಂಟರ್ವ್ಯೂ. ಬರೀ ಆ ತರ ಯಾವ್ದಾವ್ದು ಇರುತ್ತೆ ಅದಕ್ಕೆ ಮಾತ್ರ ನೀವು ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇಶ್ಯೂಸ್ ನ ಆನ್ ಅ ಡೈಲಿ ಬೇಸಿಸ್ ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ತಗೊಳ್ಳಿ, ಇವತ್ತಿಂದ ದಿನ ಓದಕ್ ಸ್ಟಾರ್ಟ್ ಮಾಡಿ. ಯಾವುದೇ ಇಶ್ಯೂ ನಿಮ್ಗೆ ಅನ್ಸುತ್ತಲ್ಲ ಇದನ್ನ ಕ್ವಶನ್ಸ್ ಕೇಳಬಹುದು KS ಇಂಟರ್ವ್ಯೂ ಅಂತ, ಆ ಇಶ್ಯೂ ಮೇಲೆ 100 ವರ್ಡ್ಸ್ ಕಾಸ್, ಎಫೆಕ್ಟ್ ಅಂಡ್ ಒಪಿನಿಯನ್ ಈ ಆಂಗಲ್ಸ್ ನಲ್ಲಿ 100 ವರ್ಡ್ಸ್ ನ ಸಮರೈಸ್ ಮಾಡಿ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ, ಎಸ್ಪೆಷಲಿ ಫಾರ್ ದ ನ್ಯಾಷನಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಕರೆಂಟ್ ಅಫೇರ್ಸ್ ನಲ್ಲಿ ನ್ಯಾಷನಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಹೆಂಗ್ ಕವರ್ ಮಾಡೋದು ಅಂತ ಹೇಳಿದೀನಿ. ದ ಥರ್ಡ್ ಕಮ್ಸ್ ಯೋರ್ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್. ನಾವು ಇಲ್ಲೇ ತುಂಬಾ ಜನ ಅನ್ನೆಸೆಸರಿ ಡೀಟೇಲ್ಸ್ ನೋಡಕ್ ಹೋಗ್ಬಿಡ್ತೀರಾ. ಒಂದು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಗೆ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ತಗೊಳ್ಳಿ, ವಿಚ್ ಎವರ್ ಯು ಫೀಲ್ ಇಸ್ ಗುಡ್ ಆ ನ್ಯೂಸ್ ಪೇಪರ್ ನ ಇಟ್ಕೊಳ್ಳಿ, ಬರೀ ಆ ನ್ಯೂಸ್ ಪೇಪರ್ ನ ಓದಿ ಸಾಕು. ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ಸ್ ಇವೆ, ಸ್ವಲ್ಪ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದು, ನಿಮ್ದು ಏನ್ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರ್ಸ್ ಇದೆ, ಯಾವುದೇ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರ್ಸ್ ತಗೊಂಡ್ರು 90% ಆಫ್ ದ ನ್ಯೂಸ್ ಇನ್ ದ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರ್ಸ್ ವಿಲ್ ಬಿ ಪಾಲಿಟಿಕ್ಸ್ ಅಂಡ್ ನಾಟ್ governance. So when you are going to prepare for the state level current affairs, keep very much in your mind that you don't want to read the politics. ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರ, DK ಶಿವಕುಮಾರ್ ಅವರು ಸಿಎಂ ಆಗ್ತಾರ, ಇದು ಯಾರು ಕೇಳಲ್ಲ ನಿಮ್ಗೆ ಇಂಟರ್ವ್ಯೂಲಿ. ದಯವಿಟ್ಟು ಈ ತರ ಅನ್ನೆಸೆಸರಿ ಡೀಟೇಲ್ಸ್ ನೋಡ್ಕೊಂಡು ಕೂತ್ಕೊಂಬೇಡಿ. ವಾಟ್ ಇಸ್ ದ ಗವರ್ಮೆಂಟ್ ಡೂಯಿಂಗ್ ಫಾರ್ ದ ಪೀಪಲ್? ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ದ ಗವರ್ಮೆಂಟ್ ಹಸ್ ಇಂಟ್ರೊಡ್ಯೂಸ್ಡ್ ಮ್ಯಾಗ್ನೆಟ್ ಸ್ಕೂಲ್ಸ್. ಏನು ಮ್ಯಾಗ್ನೆಟ್ ಸ್ಕೂಲ್ಸ್ ಅಂದ್ರೆ? ಸೆಕೆಂಡ್, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ yesterday announced that the students of Karnataka up to the age of 16 should not be given access to social media. ನಿಮ್ದೇನ್ ಒಪಿನಿಯನ್ ಇದೆ ಇದ್ರ ಮೇಲೆ? ವಾಟ್ ಆರ್ ದ ಪ್ರೋಸ್ ಅಂಡ್ ಕಾನ್ಸ್? 100 ವರ್ಡ್ಸ್ ನಲ್ಲಿ ಸಮರೈಸ್ ಮಾಡಿರಬೇಕು. ಥರ್ಡ್, 16 ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಆಗಿದೆ. ಆ 16 ಫೈನಾನ್ಸ್ ಕಮಿಷನ್ recommendations ಇಂದ what is the advantage for Karnataka? ಈ ತರ what is state relevant governance issues that is happening in the current affairs, ಆ issues ನ ಮಾತ್ರ ತಗೋಬೇಕು. ಆ issues ನ ತಗೊಂಡು you should summarize. ಇದರ ಜೊತೆಗೆ ಕರ್ನಾಟಕ ಬಜೆಟ್, what has been the allocation, what has been the expenditure, ಅವ್ರದ್ದು ಡೆಫಿಸಿಟ್ ಏನಿದೆ, ಫಿಸ್ಕಲ್ ಡೆಫಿಸಿಟ್ ಆಗಿರಲಿ, ಪ್ರೈಮರಿ ಡೆಫಿಸಿಟ್ ಆಗಿರಲಿ, ರೆವೆನ್ಯೂ ಡೆಫಿಸಿಟ್ ಆಗಿರಲಿ, ಅದು ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಅಂಡ್ ಓವರ್ ಆಲ್ ವಾಟ್ ವೇರ್ ದ ನ್ಯೂ ಪ್ರೋಗ್ರಾಮ್ಸ್ ದಟ್ ವೇರ್ ಅನೌನ್ಸ್ಡ್ ಇನ್ ದಿಸ್ ಬಜೆಟ್. ಇದ್ರ ಜೊತೆಗೆ ನೀವು ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಏನ್ ಓದಿದ್ರಿ, ಆ ಎಕನಾಮಿಕ್ ಸರ್ವೆ ಒಂದ್ಸತಿ ರಿವೈಸ್ ಮಾಡ್ಕೊಂಡು ಹೋಗಿ. ಅವ್ರ ಎಕನಾಮಿಕ್ ಸರ್ವೆ ಇಂದ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ಏನ್ ನೀವು ರಿವೈಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ, ಟಾಕ್ ಅಬೌಟ್ ಎಜುಕೇಶನ್ ಸಿನಾರಿಯೋ ಇನ್ ಇಂಡಿಯಾ ಅಂತ ಹೇಳಿದಾಗ ನೀವು ಆ ಎಜುಕೇಶನ್ ಸಿನಾರಿಯೋ ಬಗ್ಗೆ ಒಂದ್ ನಿಮಿಷ ಮಾತಾಡ್ಬೇಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಇರೋ ಪ್ರೋಗ್ರಾಮ್ಸ್, ಅದ್ರ ಬಗ್ಗೆ ಇರೋ ಸ್ವಲ್ಪ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಬೇಕಂದ್ರೆ ಆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಮತ್ತು ಪ್ರೋಗ್ರಾಮ್ಸ್ ನಿಮ್ ಎಕನಾಮಿಕ್ ಸರ್ವೆ ಇರುತ್ತೆ. ಸೊ ನೀವು ಈ ವರ್ಷದ ಎಕನಾಮಿಕ್ ಸರ್ವೆ ಓದ್ಕೊಂಡು ಹೋಗ್ಬೇಕು ಸರ್ ನಾನು ಅಂತ ಏನಿಲ್ಲ. ನೀವು ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆನೇ ಓದ್ಕೊಂಡು ಹೋಗಿ. ಅಲ್ಲಿ ನೀವು ಆನ್ಸರ್ ಹೇಳಕ್ಕೆ ಒಂದು ಜಸ್ಟಿಫಿಕೇಶನ್ಗೋಸ್ಕರ ನಿಮ್ಗೆ ಏನ್ ಫ್ಯಾಕ್ಟ್ಸ್ ಬೇಕು, ಆ ಫ್ಯಾಕ್ಟ್ಸ್ ಸಿಗೋದು ಎಕನಾಮಿಕ್ ಸರ್ವೆಯಿಂದ. ಅದಕ್ಕೋಸ್ಕರ ಜಸ್ಟ್ ಗ್ಲಾನ್ಸ್ ದ ಎಕನಾಮಿಕ್ ಸರ್ವೆ, ವಾಟ್ ಎವರ್ ನೋಟ್ಸ್ ಯು ಹ್ಯಾವ್ ಮೇಡ್ ಫಾರ್ ದ ಮೇನ್ಸ್ ಎಕ್ಸಾಮ್. ಇಷ್ಟು ಬಿಟ್ಟು ಕರೆಂಟ್ ಅಫೇರ್ಸ್ ಗೆ ಬೇರೆ ಏನು ಜಾಸ್ತಿ ಮಾಡಬೇಡಿ. ದಯವಿಟ್ಟು ಡೋಂಟ್ ಥಿಂಕ್ ದಟ್ ದಿಸ್ ಎಂಟೈರ್ ಇಂಟರ್ವ್ಯೂ ವಿಲ್ ರಿವಾಲ್ವ್ ಅರೌಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ಯೋರ್ ಇಂಟರ್ವ್ಯೂ. Now we are done with the first category of your interview preparation, that is current affairs. ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ, ಓವರ್ಡು ಮಾಡಬೇಡಿ. The second category of your case interview preparation is also as important as current affairs, and that is places. Now the moment I say places, don't just read geography. ಅರ್ಥ ಮಾಡ್ಕೊಳ್ಳಿ places ಅಂದ್ರೆ ಏನಂತ. Places can be the place of birth or place of residence. So usually ನಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಶ್ರವಣ್ ಬೆಳಗೊಳ, ಈಗ ಶ್ರವಣ್ ಬೆಳಗೊಳದ ಬಗ್ಗೆ ಪ್ರಿಪೇರ್ ಆಗಬೇಕು. ಶ್ರವಣ್ ಬೆಳಗೊಳದ ಬಿಟ್ಟು ಚಂದ್ರಾಯಪಟ್ಟಣದ ಬಗ್ಗೆ ಪ್ರಿಪೇರ್ ಆಗಬೇಕು, ಅದು ಬಿಟ್ಟು ಹಾಸನ್ ಬಗ್ಗೆ ಪ್ರಿಪೇರ್ ಆಗಬೇಕು, ಅದು ಬಿಟ್ಟು ಓವರ್ ಆಲ್ ಕರ್ನಾಟಕದ ಬಗ್ಗೆನೂ ಪ್ರಿಪೇರ್ ಆಗಬೇಕು. ದಿಸ್ ಇಸ್ ವಾಟ್ ಐ ಮೀನ್, ಯು ಹ್ಯಾವ್ ಟು ಪ್ರಿಪೇರ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು KS ಇಂಟರ್ವ್ಯೂಗೆ ಹೋದಾಗ ನಮ್ಮೂರು ಸುಂಡಳ್ಳಿ, ಅದು ಶ್ರವಣ್ ಬೆಳಗೊಳದ ಬರುತ್ತೆ. ಸೊ ನಂಗೆ ಗೊತ್ತಿತ್ತು ಶ್ರವಣ್ ಬೆಳಗೊಳದ ಮೇಲೆ ಕ್ವಶನ್ ಬರುತ್ತೆ ಅಂತ. ಸೊ ಐ ಹ್ಯಾಡ್ ಪ್ರಿಪೇರ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಪ್ರಾಪರ್ಲಿ. ಸೊ ನಾನು ಅಲ್ಲಿ ಹೋಗಿ ಕೂತಾಗ ನನಗೆ ಆ ಕ್ವಶನ್ಸ್ ನಾನು ಏನ್ ಪ್ರೆಡಿಕ್ಟ್ ಮಾಡಿದೆ ಅದು ಕೇಳಿದ್ರು. ಗೊಮ್ಮಟೇಶ್ವರ ಸ್ಟ್ಯಾಚ್ಯೂದ ಹೈಟ್ ಎಷ್ಟಿದೆ, ಎಷ್ಟು ಮೆಟ್ಲು ಹತ್ತೋದ್ರೆ ನಿಮಗೆ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ಈ ತರ ನಾರ್ಮಲ್ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ ಮೇಲೆ ನೀವು ಪ್ರಿಪೇರ್ ಆಗಿರಲೇಬೇಕು. ಸೊ ನಿಮ್ದು ಯಾವ ಪ್ಲೇಸ್ ಆಫ್ ಬರ್ತ್ ಇದೆ, ಆ ಜಾಗದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. Now at the taluk level and the district level, what are the important information that a person has to know because their place of birth is from that region is something that you should prepare for. ಈಗ ಆ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂದಾಕ್ಷಣ ದೊಡ್ಡ ಬುಕ್ ತಗೊಂಡು ಓದೋದಲ್ಲ. ಆ ಜಾಗದ ಬಗ್ಗೆ ಓವರ್ ಆಲ್ ಐಡಿಯಾ ಇರಬೇಕು. ಓವರ್ ಆಲ್ ಐಡಿಯಾ ಇರಬೇಕು ಅಂದ್ರೆ ಏನರ್ಥ? ಓವರ್ ಆಲ್ ಐಡಿಯಾ ಇರಬೇಕು ಅಂದ್ರೆ ಅರ್ಥ ಎಲ್ಲ ಡೈಮೆನ್ಷನ್ಸ್ ಇಂದನೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಇರಬೇಕು ನಿಮ್ಮ ಹತ್ರ. ಅಂದ್ರೆ ಈಗ ಒಂದು ಜಾಗ ತಗೊಂಡ್ರೆ ಅದ್ರದ್ದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಏನು, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆಯಾ, ಅದ್ರದ್ದು ಡೆಮೋಗ್ರಫಿ ಹೆಂಗಿದೆ, ಅಲ್ಲಿ ನೇಟಿವ್ ಟ್ರೀ ಸ್ಪೀಸೀಸ್ ಏನು, ಅಲ್ಲಿ ಯಾವ ತರ ಬೆಳೆ ಬೆಳೀತಾರೆ, ಅಲ್ಲಿ ಲೈಫ್ ಸ್ಟಾಕ್ ಏನಿದೆ, ಅಲ್ಲಿ ಏನ್ ಚಾಲೆಂಜಸ್ ಇದೆ, ವಾಟ್ ಆರ್ ದ ರಿವರ್ಸ್ ಇನ್ ದಟ್ ಪರ್ಟಿಕ್ಯುಲರ್ ತಾಲೂಕ್ ಆರ್ ಡಿಸ್ಟ್ರಿಕ್ಟ್, ಅಲ್ಲಿ ಡೆವಲಪ್ಮೆಂಟ್ ಯಾವ ತರ ಆಗ್ತಿದೆ, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ, ಅಲ್ಲಿ ಎಜುಕೇಶನ್ ಆರ್ ಲಿಟ್ರಸಿ ಹೆಂಗಿದೆ, ವಾಟ್ ಆರ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ದೇರ್. ಈ ತರ ಒಂದು ಬ್ರಾಡರ್ ಆಂಗಲ್ ನಲ್ಲಿ ಓದಿರ್ಬೇಕು. ಬಿಟ್ರೆ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಗ ಹೇಳಿದೆ ಅದ್ರ ಬಗ್ಗೆ ಹಿಸ್ಟ್ರಿನೇ ಒಂದು 4 ಬುಕ್ ಓದೋದಲ್ಲ. ಸೊ ಮೇಕ್ ಶೋರ್ ದಟ್ ಯು ಪ್ರಿಪೇರ್ ಆನ್ ದಟ್ ಪ್ಲೇಸ್ ವಿತ್ ಅ ಬರ್ಡ್ಸ್ ಐ ವ್ಯೂ ಅಂಡ್ ನಾಟ್ ಬೈ ಫೋಕಸಿಂಗ್ ಆನ್ ಓನ್ಲಿ ಒನ್ ಥಿಂಗ್ ಅಬೌಟ್ ದಟ್ ಪ್ಲೇಸ್. ಸೊ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಈಗ ನಿಮ್ ಜಾಗದಲ್ಲಿ ತಾಲೂಕ್ ಲೆವೆಲ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಯಾವ ತರ ನಿಮ್ಗೆ ಓವರ್ ಆಲ್ ಬರ್ಡ್ಸ್ ಐ ವ್ಯೂ ಇರಬೇಕು ಅಂತ ಪ್ರಿಪೇರ್ ಆಗಬೇಕು.
ಇದನ್ನ ಬಿಟ್ಟು ಕರ್ನಾಟಕದ ಬಗ್ಗೆನೇ ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದ್ಬಿಡ್ಬೋದು. ಆ ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದಾಗ ನೀವು ಮಿಸ್ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಮೇನ್ಸ್ ಎಕ್ಸಾಮ್ಗೆ ಕರ್ನಾಟಕದ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿಗೆ ಏನು ಓದಿದ್ದೀರಾ ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡಿ. ಅದ್ರಲ್ಲಿ ಯಾವ ರಾಜ ಯಾವ ಇಸ್ವಿ ಅಂತೆಲ್ಲ ಹೋಗ್ಬೇಡಿ, ಜಸ್ಟ್ ಗ್ಲಾನ್ಸ್ ಮಾಡಿ ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿನ ರಿವೈಸ್ ಮಾಡ್ಕೊಳ್ಳಿ. ದಟ್ ಆಲ್ಸೋ ಕ್ಯಾನ್ ಹೆಲ್ಪ್ ಯು ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್. So we have now completed the 2 categories of your KS interview preparation, that is current affairs and places. Let us go to the 3rd category, and the 3rd category is yourself. In this 3rd category of KS interview preparation about yourself, ಹೆಂಗ್ ಪ್ರಿಪೇರ್ ಆಗಬೇಕು ಅನ್ನೋದಕ್ಕಿಂತ ಮುಂಚೆ ಕ್ವೆಶ್ಚನ್ಸ್ ಹೆಂಗ್ ಬರುತ್ತೆ ಅಂತ ತಿಳ್ಕೊಳ್ಳಿ. Why do you want to pursue civil services? Tell me 3 people who have inspired you to pursue civil services. Tell me your 3 strengths. Tell me your 3 weaknesses. Talk about your parents. Talk about your college. Tell me about your academics. Tell me about your profession. Anything about you or concerning you can be asked, and the challenge is when personal questions are put to us, we feel a lot of shyness to express it in front of strangers, and it is here you have to train yourself to express irrespective of what personal questions they ask. ಅದಕ್ಕೋಸ್ಕರನೇ ನೀವು ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬುಕ್ ಇಟ್ಕೊಳ್ಳಿ. ಆ ಬುಕ್ ನಲ್ಲಿ ನೀವು ಯಾವ ತರ ಹೈಪೋಥೆಟಿಕಲ್ ಕ್ವಶನ್ ನಿಮ್ ಬಗ್ಗೆ ಕೇಳ್ಬೋದು ಅಂತ ಬರ್ಕೊಂತಾ ಹೋಗಿ. ಆ ಹೈಪೋಥೆಟಿಕಲ್ ಕ್ವಶನ್ಸ್ಗೆ ಒನ್ಸ್ ಬರ್ಕೊಳ್ತಾ ಹಂಗೆ ಅದಕ್ಕೆ ನೀವೇ ಕೂತ್ಕೊಂಡು ಯೋಚನೆ ಮಾಡ್ತಾ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಹೌ ಟು ಪ್ರಿಪೇರ್ ಅಬೌಟ್ ಯೋರ್ ಸೆಲ್ಫ್ ಇಸ್ ಥ್ರೂ ಪರ್ಸನಲ್ ಇಂಟ್ರೋಸ್ಪೆಕ್ಷನ್. ಪರ್ಸನಲ್ ಇಂಟ್ರೋಸ್ಪೆಕ್ಷನ್ ಹಿಂಗ್ ಮಾಡೋದಪ್ಪ ಅಂದ್ರೆ ಒಂದ್ ಬುಕ್ ತಗೊಳ್ಳಿ. ಆ ಬುಕ್ ನಲ್ಲಿ ನಿಮ್ ಬಗ್ಗೆ ಯಾವ ತರ ಕ್ವಶನ್ಸ್ ಬರಬೇಕು ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟ್ ಎಕ್ಸಾಸ್ಟಿವ್ ಆಗಿರ್ಬೇಕಂತಾನು ಏನಿಲ್ಲ. ಒಂದ್ 100 ಕ್ವಶನ್ ಹಾಕೊಂಬಾರ್ದು, ಒಂದ್ 20 ರಿಂದ 25 ಕ್ವಶನ್ ಮಾಡ್ಕೊಳ್ಳಿ. ಆ ತರ ಆ 25 ಕ್ವಶನ್ಗೂ ಕೂತ್ಕೊಂಡು ಯೋಚನೆ ಮಾಡಿ. What is the genuine and authentic answer that you would give for all those questions? ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. The more you answer, the more you think, you will start refining those answer, and the more you refine the answer, the more you will explore about yourself, and this is the most important part of the interview preparation. ಇದರ ಜೊತೆ ಈಗ ನಿಮಗೆ KS ಇಂಟರ್ವ್ಯೂ ಅಲ್ಲಿ ಒಂದು ಲೆಟರ್ ಕೊಡ್ತಾರೆ, ಅಥವಾ ನಿಮಗೆ ಫಸ್ಟ್ ಅಪ್ಲಿಕೇಶನ್ ನಲ್ಲೇ ಓಪನ್ ಮಾಡ್ತಾರೆ. ಅದು ಹೆಂಗಾದ್ರೂ ಮಾಡಬಹುದು. ನೀವು ಈಗ ಏನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀರಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಹಾಬೀಸ್, ಲೀಡರ್ಶಿಪ್, ಅಚೀವ್ಮೆಂಟ್ಸ್, ಈ 3 KS ನಲ್ಲೂ ಕೇಳಬಹುದು. ಅದನ್ನ ಕೇಳಿದ್ರೆ ಅದ್ರಲ್ಲಿ ಏನ್ ಬರಿಬೇಕು ಅಂತ ಈಗಲೇ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಾನು ಏನ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಬೇಕಂದ್ರೆ ಅದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಈಗಲಿಂದಾನೇ ಬ್ರೈನ್ ಸ್ಟಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಆ ಬ್ರೈನ್ ಸ್ಟಾರ್ಮ್ ಮಾಡ್ತಾ ನಿಮ್ಗೆ ಯಾವ ಹಾಬೀಸ್ ಇದೆ ಅದನ್ನೆಲ್ಲ ಬರ್ಕೊಳ್ತಾ ಹೋಗಿ, ಯಾವ ಲೀಡರ್ಶಿಪ್ ಇದೆ ಅದನ್ನೆಲ್ಲ ಬರ್ಕೊಳ್ತಾ ಹೋಗಿ, ಯಾವ ಅಚೀವ್ಮೆಂಟ್ಸ್ ಇದೆ ಅದೆಲ್ಲ ಬರ್ಕೊಳ್ತಾ ಹೋಗಿ. ನಾವು 2 things that I want to tell here. ಒಂದು, ನಾನು ಲೀಡರ್ಶಿಪ್ ಮತ್ತೆ ಅಚೀವ್ಮೆಂಟ್ಸ್ ನಲ್ಲಿ ನಂಗೆ ಯಾವ್ದಾದ್ರು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮಾತ್ರ ಬರಿಬೇಕಾ ಸರ್ ಅಂತ ಏನಿಲ್ಲ. ವೇರ್ ಎವರ್ ಇನ್ ಯೋರ್ ಪಾರ್ಟ್ ಆಫ್ ಲೈಫ್ ವೇರ್ ಯು ಫೀಲ್ ದಟ್ ಯು ಹ್ಯಾವ್ ಡನ್ ಸಮಥಿಂಗ್ ಗುಡ್, where you feel that you have done something that shows leadership skills, adun baribodu ನೀವು. So you make sure that you start brainstorming all those achievements and all those leadership skills. The second thing I want to tell is the hobbies. When students are filling up their hobbies, ಎರಡು ತರ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿದೀನಿ ನಾನು. ಫಸ್ಟ್ ಸ್ಟೂಡೆಂಟ್ಸ್ ಆರ್ ಡಿಫೆನ್ಸಿವ್ ಸ್ಟೂಡೆಂಟ್ಸ್. ಅಂದ್ರೆ ಏನು, ಆ ಹಾಬೀಸ್ ಕಾಲಮ್ ನಲ್ಲಿ ಏನ್ ಬರೆಯಕ್ಕಿಂತ ಮುಂಚೆನೋ ಸರ್ ನಾನು ಇದು ಬರ್ದ್ಬಿಟ್ರೆ ಕ್ವಶನ್ಸ್ ಬಂದ್ಬಿಡುತ್ತಲ್ಲ ಸರ್, ನಾನು ಇದು ಬರಿಬೇಕಾ ಸರ್, ಅದಕ್ಕೆ ನಾನು ಇದು ಬರಿತಾ ಇಲ್ಲ ಸರ್, ಈ ತರ ಆಟಿಟ್ಯೂಡ್ ನಲ್ಲಿ ಇರ್ತಾರೆ. ಸೆಕೆಂಡ್ ತರ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅಂದ್ರೆ, ನಾನು ಅದನ್ನ ಬರೆದ್ರೆ ನನ್ಗೆ ಆ ಕ್ವಶನ್ಸ್ ಅದ್ರ ಮೇಲೆ ಬರುತ್ತೆ ಸರ್, ಆ ಕ್ವಶನ್ಸ್ ಅದ್ರ ಮೇಲೆ ಬಂದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ನನಗೆ ನೀವು ಸೆಕೆಂಡ್ ತರ ಸ್ಟೂಡೆಂಟ್ಸ್ ಆಗಿರ್ಬೇಕು, ಫಸ್ಟ್ ತರ ಅಲ್ಲ. So I want you to write those things in the hobbies column that should invite you questions, and not about those hobbies that will not invite questions at all. Might as well don't write anything in the hobbies column if you don't want the questions to be asked, but write something in the hobbies column if you feel that by writing it the questions will definitely be asked. Adu positive attitude, and that should be the attitude if you want to fill up this particular column. ನಾನು ಯಾಕಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಾಬೀಸ್ ಕಾಲಮ್ ನಲ್ಲಿ ಕ್ವಶನ್ಸ್ ಬಂದ್ರೆ ಅದು ನಿಮಗೆ ಅಡ್ವಾಂಟೇಜ್. ವೆನ್ ದೇ ಆಸ್ಕ್ ಯು ಕ್ವಶನ್ಸ್ ಆನ್ ದಟ್, ಇಟ್ ವಿಲ್ ಪ್ರೊವೈಡ್ ಅನ್ ಆಪರ್ಚುನಿಟಿ ಫಾರ್ ಯು ಟು ಎಕ್ಸ್ಪ್ರೆಸ್ ಯುವರ್ ಪರ್ಸನಾಲಿಟಿ, ಅಂಡ್ ದಟ್ ಕ್ಯಾನ್ ಆಕ್ಚುಲಿ ಟ್ರಾನ್ಸ್ಲೇಟ್ ಇನ್ ಟು ಮಾರ್ಕ್ಸ್. ನೀವು ಅದರಲ್ಲಿ ನಾನು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಬಲ್ಲೆ ಅಂತ ಟ್ರೈನ್ ಮಾಡಬಹುದು. ಅದಕ್ಕೋಸ್ಕರ ದಯವಿಟ್ಟು ಈ ಹಾಬೀಸ್ ಕಾಲಮ್ ಇಂದ ಬ್ರೈನ್ ಸ್ಟಾರ್ಮಿಂಗ್ ಈಗಲೇ ಸ್ಟಾರ್ಟ್ ಮಾಡಿ. ಸೊ ಓವರ್ ಆಲ್, ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ, ಐ ಹೋಪ್ ಯು ಗಾಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ಟು ಗೋ ಅಬೌಟ್ ದ KS interview preparation. Divide the entire preparation into 3 categories. The first category is current affairs, the second category is places, and the third category is about yourself. Make sure that you maintain 3 books. One book should be dedicated for current affairs. I have already told you how to prepare for current affairs. And second book should be dedicated for places. There also don't overdo it. Just make sure that you have a bird's eye view over everything and you cover all the dimensions. And the third book is about yourself. This plays a very critical factor because the challenge in the interview is to express about yourself in front of strangers. So make sure that you work on this particular third book also. Now we have finished the first part of the video where we discussed what to prepare for KS interview. Let us come to the second part of the video where we discuss how to prepare
prepare for case interview? In the beginning, ಮೊದಲೇ ಹೇಳಿದ್ದೆ ನಾನು, the main objective of any interview or personality test will be communication. How well can you communicate? So, how are you going to prepare for case interview is, you're going to prepare for case interview through conversations and discussions, and you will not be preparing by locking yourself in a room. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, you should form a group of 2 or maximum 3 people and make sure that you people keep discussing all the 3 categories. You should discuss the current affairs, you should discuss the places of each others, and you should also discuss about yourself more importantly. One app ಇಟ್ಕೊಳ್ಳಿ, discussions and conversations ಇಂದ ಪ್ರಿಪೇರ್ ಆಗಬೇಕು ಅಂದ್ರೆ ಅರ್ಥ ಕೂತ್ಕೊಂಡು ಅಳತೆ ಹೊಡಿಯೋ ತರ ಮಾತಾಡೋದಲ್ಲ. ಆ ಗ್ರೂಪ್ ನಲ್ಲಿ one person will ask the question, the other person will answer. That person will ask the question, the next person will answer. So ಈ ತರ question and answer ತರ ಡಿಸ್ಕಸ್ ಮಾಡ್ತಾ, when a person asks a question, you try to answer in a very dignified and formal way, exactly how you will answer in the interview. So ಆ ತರ ನೀವು ಪ್ರಾಕ್ಟೀಸ್ ಮಾಡ್ತಾ you will try to refine the way you will communicate, and that will improve the way you will express in front of strangers, especially the KS members. So ನೀವು ಗ್ರೂಪ್ಸ್ ಮಾಡಿದೀರಾ, ಗ್ರೂಪ್ಸ್ ಮಾಡಿದ್ಮೇಲೆ ಕಾನ್ವರ್ಸೇಷನ್ಸ್ ಅಂಡ್ ಡಿಸ್ಕಷನ್ಸ್ ಮಾಡ್ತಾ ಇದ್ದೀರಾ. The conversation and discussions are happening with respect to current affairs, places as well as about yourself. ಅದಾದ್ಮೇಲೆ you have to start giving mocks. Mocks ಯಾಕೆ ಇಂಪಾರ್ಟೆಂಟ್ ಆಗುತ್ತಂದ್ರೆ, when you go and sit in front of strangers, what type of questions can come regarding your profile ಅದು ನಿಮ್ಗೆ ಅರ್ಥ ಆಗುತ್ತೆ. ಆ ಸ್ಟ್ರೇಂಜರ್ಸ್ ಮುಂದೆ how well have you expressed yourself ಅದು ನಿಮ್ಗೂ ಗೊತ್ತಾಗುತ್ತೆ. ಸೊ ಗ್ರೂಪ್ಸ್ ಮಾಡಿದೀರಾ, ಡಿಸ್ಕಷನ್ಸ್ ನಡೀತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಇಸ್ ಟ್ರೈ ಟು ಗಿವ್ ಮಾರ್ಕ್ಸ್. ಸೊ ವೆನ್ ಯು ಗಿವ್ ಮಾರ್ಕ್ಸ್, ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕ್ವಶನ್ಸ್ ಹೆಂಗ್ ಬರ್ಬೋದು ನಿಮ್ ಬಗ್ಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಎರಡನೇದು, ಸ್ಟ್ರೇಂಜರ್ಸ್ ಮುಂದೆ ಕೂತಾಗ ನಾನು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ನಿಮ್ ಬಗ್ಗೆನೆ ನಿಮ್ಗೆ ಒಂದು ಅರಿವಾಗುತ್ತೆ. ಅದಕ್ಕೋಸ್ಕರ ಮಾರ್ಕ್ಸ್ ಕೊಡೋದು ಇಂಪಾರ್ಟೆಂಟ್. Now, the moment I told mock interview, the first thing that will run in everyone's mind is, sir, ನಾನು ಎಷ್ಟು mock interviewಗಳು ಕೊಡಬೇಕು, ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು mock interview ಕೊಡಕ್ಕೆ, ನೀವು ಯಾವಾಗ mock interview ತಗೊಂತೀರಾ? These are some things that will run in your mind. ಒಂದೊಂದಾಗಿ ಅಡ್ರೆಸ್ ಮಾಡ್ತೀನಿ. The first question is, ನಾನು ಯಾವಾಗಿಂದ mock interview ಕೊಡಬೇಕು? ಇದಕ್ಕೆ ಆನ್ಸರ್ ನೀವು ಆ 3 ಕ್ಯಾಟಗರೀಸ್ ಇದೆಯಲ್ಲ, ಕರೆಂಟ್ ಅಫೇರ್ಸ್ ಮತ್ತೆ ಪ್ಲೇಸಸ್ ಮತ್ತೆ ಯೋರ್ ಸೆಲ್ಫ್, ಅದ್ರ ಮೇಲೆ ಒಂದು ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಿರಬೇಕು. ಅಂದ್ರೆ ಕರೆಂಟ್ ಅಫೇರ್ಸ್ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ನಲ್ಲಿ 15. ಆಮೇಲೆ ಪ್ಲೇಸಸ್ ಅಂತ ಬಂದಾಗ, ಪ್ಲೇಸಸ್ ನಲ್ಲಿ ನಿಮ್ ತಾಲೂಕ್ ಮತ್ತೆ ನಿಮ್ ಡಿಸ್ಟ್ರಿಕ್ಟ್ ಮತ್ತೆ ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಬಜೆಟ್ ಮತ್ತೆ ಎಕನಾಮಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಂಡಿರ್ಬೇಕು. ಸೊ ಇಷ್ಟೆಲ್ಲ ಮುಗ್ದು ನಿಮ್ ಫ್ರೆಂಡ್ಸ್ ಜೊತೆ ಒಂದೆರಡು ಡಿಸ್ಕಷನ್ಸ್ ಮಾಡಿದೀರಾ ಅಂತ ಅನ್ಸಿದಾಗ, ದೆನ್ ಯು ಕ್ಯಾನ್ ಸ್ಟಾರ್ಟ್ ಗಿವಿಂಗ್ ಮಾಕ್ ಇಂಟರ್ವ್ಯೂ. ದ ನೆಕ್ಸ್ಟ್ ಕ್ವಶನ್ ಇಸ್, ಸರ್ ನಾನು ಎಷ್ಟು ಮಾಕ್ ಇಂಟರ್ವ್ಯೂಸ್ ಕೊಡಬೇಕು? ಇನಿಷಿಯಲಿ ಅಂಟಿಲ್ ದ ಡೇಟ್ಸ್ ಆರ್ ಫಾರ್ಮಲಿ ಅನೌನ್ಸ್ಡ್, ವಾರಕ್ಕೆ ಒಂದು ಕೊಡಿ ಸಾಕು, ಬಟ್ ಪ್ರಿಪೇರ್ ಆಗ್ಬಿಟ್ಟು ಕೊಡಿ. ಏನು ಪ್ರಿಪೇರ್ ಆಗದೆ ಸುಮ್ಮನೆ ಕೊಡಬೇಡಿ. ವಾರಕ್ಕೆ ಒಂದು, ಯು ಕ್ಯಾನ್ ಗೋ ಅಹೆಡ್ ಅಂಡ್ ಜಸ್ಟ್ ಟೆಸ್ಟ್ ಯೋರ್ ಸೆಲ್ಫ್ ಅಂಡ್ ಪುಟ್ ಯೋರ್ ಸೆಲ್ಫ್ ಇನ್ ಅನ್ಕಂಫರ್ಟಬಲ್ ಸಿಚುಯೇಷನ್ ಅಂಡ್ ಸಿ ಹೌ ವೆಲ್ ಯು ವಿಲ್ ಎಕ್ಸ್ಪ್ರೆಸ್. ಸೊ ಅದಕ್ಕೋಸ್ಕರ ವಾರಕ್ಕೊಂದಿಂದ ಸ್ಟಾರ್ಟ್ ಮಾಡಿ, ಹೋಗ್ತಾ ಹಂಗೆ ಯು ಕ್ಯಾನ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಅಟೆಂಡಿಂಗ್ ಮಾಕ್ ಇಂಟರ್ವ್ಯೂಸ್. ದ ಥರ್ಡ್ ಥಿಂಗ್ ಇಸ್, ವೆನ್ ಯು ಗೋ ಟು ದ ಮಾಕ್ ಇಂಟರ್ವ್ಯೂ, ಎರಡನ್ನ ನಿಮ್ ಗಮನದಲ್ಲಿ ಯಾವಾಗಲೂ ಇರಬೇಕು. ಸಮ್ ಟೈಮ್ಸ್ ಆ ಮಾಕ್ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಎಂಬಾರಸಿಂಗ್ ಸಿಚುಯೇಷನ್ಸ್ ಆಗ್ಬೋದು. ದಯವಿಟ್ಟು ಆ ಎಂಬಾರಸಿಂಗ್ ಸಿಚುಯೇಷನ್ಸ್ ನ ಅಂಡರ್ ಕಾನ್ಫಿಡೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಬೇಡಿ. ಆ ಎಂಬಾರಸಿಂಗ್ ಸಿಚುಯೇಷನ್ಸ್ ಎಲ್ರಿಗೂ ಆಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಪ್ಲೀಸ್ ಬಿ ಪಾಸಿಟಿವ್. ಸಚ್ ಮಿಸ್ಟೇಕ್ಸ್ ವಿಲ್ ಹ್ಯಾಪನ್ ಅಂಡ್ ಶೆಲ್ ಹ್ಯಾಪನ್. ಈವನ್ ಇಫ್ ದೇ ಲಾಫ್ ಎಟ್ ಯು, ಯು ಶುಡ್ ನಾಟ್ ವರಿ ಅಬೌಟ್ ಇಟ್. ದೀಸ್ ಆರ್ ಆಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದೊಂದು ಗಮನದಲ್ಲಿರಲಿ. ಅದ್ಬಿಟ್ಟು ಎರಡನೇದು ನಿಮ್ ಗಮನದಲ್ಲಿ ಏನಿರಬೇಕು ಅಂದ್ರೆ, ಯಾವುದೇ ಇಂಟರ್ವ್ಯೂಗೆ ಹೋಗಿ ನೀವು ಫೀಡ್ಬ್ಯಾಕ್ ಕೇಳಿದಾಗ ತುಂಬಾ ಇಂಟರ್ವ್ಯೂಗಳಲ್ಲಿ ನಿಮ್ನ ಒಗ್ಲಿ ಕೊಂಡಾಡ್ಬಿಡ್ತಾರೆ. ದಯವಿಟ್ಟು ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟು ತೇಲ್ಬಿಡ್ಬೇಡಿ. ದಯವಿಟ್ಟು ಮೇಕ್ ಶೋರ್ ದಟ್ ಯು ಆರ್ ಹಂಬಲ್ ಅಂಡ್ ಯು ಸ್ಟೇ ಗ್ರೌಂಡೆಡ್. ಅಂಡ್ ದ ಲಾಸ್ಟ್ ಕ್ವಶನ್, ನನ್ನ ವಾಟ್ಸ್ಆಪ್ ಪೂರ್ತಿ ತುಂಬಿಡಿದೆ, ನಂಗೆ ದಿನ ಮಿಸ್ ಕಾಲ್ಸ್ ಬರ್ತಾ ಇದೆ, ನಂಗೆ ಅರ್ಥ ಆಗುತ್ತೆ. ದಟ್ ಇಸ್, ಸರ್ ನೀವು ಮಾಕ್ ಇಂಟರ್ವ್ಯೂ ಯಾವಾಗ ತಗೊಂತೀರಾ ಅಂತ. ದಯವಿಟ್ಟು ನಾನು ಮಾಕ್ ಇಂಟರ್ವ್ಯೂ ಅಫಿಷಿಯಲ್ ಡೇಟ್ಸ್ ಅನೌನ್ಸ್ ಆದ್ಮೇಲೆ ತಗೊಂತೀನಿ. ಅಲ್ಲಿ ತನಕ ನೀವು ಮಾಕ್ ಇಂಟರ್ವ್ಯೂಸ್ ಬೇರೆ ಇನ್ಸ್ಟಿಟ್ಯೂಟ್ಸ್ ನಲ್ಲಿ ಕೊಡ್ತಾ ಇರಿ. ಅಲ್ಲಿ ತನಕ ನಾನು ಏನು ಹೇಳಿದೀನಿ ಅದೇ ಸ್ಟ್ರಾಟಜಿಲಿ ಪ್ರಿಪೇರ್ ಆಗ್ತಾ ಇರಿ. ಬಟ್ ಒನ್ಸ್ ದ ಅಫಿಷಿಯಲ್ ಡೇಟ್ಸ್ ಆರ್ ಅನೌನ್ಸ್ಡ್ ಬೈ ದ KPSC, then I am going to also announce the mock interview dates from my side. KS mains exam ನಲ್ಲಂತೂ ಕ್ರಾಂತಿ ಮಾಡಾಗಿದೆ, and I hope my students are going to make me proud by clearing even the KS exam and coming in the final list. ಅದರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಬಟ್ ಕರೆಂಟ್ಲಿ UPSC ಪ್ರಿಲಿಮ್ಸ್ ಕ್ರಾಂತಿ ಮಾಡಕ್ಕೆ ಹೊಡೆದಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ನಿಜವಾಗ್ಲೂ ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ಐ ಹೋಪ್ ದಟ್ ದ ಸೇಮ್ ಕ್ರಾಂತಿ ಆಫ್ ದ ರೆವಲ್ಯೂಷನ್ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಇನ್ ದ UPSC ಪ್ರಿಲಿಮ್ಸ್ ಆಸ್ ವೆಲ್. ಅದಕ್ಕೋಸ್ಕರ ನಿಮ್ ಕಾಲ್ಸ್ ನೆತ್ತಕ್ಕಾಗಿಲ್ಲ, ನಿಮ್ಗೆ ರೆಸ್ಪಾಂಡ್ ಮಾಡಕ್ಕಾಗಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟ ಹೇಳ್ತಾ, ಯಾವುದೇ ತರ ಡೌಟ್ಸ್ ಇದ್ರು ನೀವು ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬಹುದು. ಐ ವಿಲ್ ಅಡ್ರೆಸ್ ಇಟ್, ಆರ್ ಯು ಕ್ಯಾನ್ ಮೆಸೇಜ್ ಮೀ ಇನ್ ದ ಟೆಲಿಗ್ರಾಮ್. ಐ ವಿಲ್ ಟ್ರೈ ಟು ಅಡ್ರೆಸ್ ಇಟ್. ಸ್ವಲ್ಪ ಡಿಲೇ ಇರಬಹುದು, ಯಾಕಂದ್ರೆ ತುಂಬಾ ಇಶ್ಯೂಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಅಂಡ್ ಶೋರ್ಲಿ ಅಡ್ರೆಸ್ ಯುವರ್ ಕನ್ಸರ್ನ್. ಫೈನಲಿ, ಐ ಹೋಪ್ ದಿಸ್ ವಿಡಿಯೋ gave you exactly the direction, the clarity and understanding of how to go about the KS interview preparation. I know that my students will follow this diligently and sincerely. I am incredibly proud of my students of Karnataka. Thank you so much for all the love and support. I'll see you again in another video. You can always meet me in my offline center. Thank you so much. Bye.